ಅದೇನ್ರಿ ಅದು ಎಷ್ಟು ಚೆಂದಾಗಿದೆ, ಲೈಫ್ ಎಷ್ಟು ಚೆನ್ನಾಗಿದೆ. ನಾನು ಈ ಸಿನಿಮಾದಲ್ಲಿ ಮಾಡೋದಿಲ್ಲ, ಕನ್ನಡ ಚಿತ್ರಗಳಲ್ಲಿ ಇನ್ನು ಮುಂದೆ ನಟಿಸೋದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದರು. ಯೂನಿಟ್ ಹುಡುಗರು ನಡ್ಕೊಳ್ಳೋ ರೀತಿ ನನ್ನ ಹತ್ರ ಸರಿ ಇಲ್ಲ. ನನಗೆ ಕನ್ಫ್ಯೂಸ್ ಆಯಿತು, ಇದು ನಾನು ನೋಡಿದ ಚಾಮಯ್ಯ ಮೇಷ್ಟ್ರು ಹೌದೋ ಅಲ್ವಾ ಅಂತೇಳಿ. ಚಡ್ಡಿ ಹಾಕುವ ದಿನಗಳಿಂದ ಅವರನ್ನು ತೆರೆ ಮೇಲೆ ನೋಡಿ ಸಂಭ್ರಮಿಸಿದ ವ್ಯಕ್ತಿ ನಾನು, ಅಭಿಮಾನಿ ನಾನು. ಅವರು ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳೋದಿದೆಯಲ್ಲ, ನನಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಈ ಭಯಂಕರ ಸ್ವಾಭಿಮಾನಿ ಅವರು. ನಾನು ಹೊರಗೆ ಬರುವಷ್ಟರಲ್ಲಿ ಅಶ್ವಥ್ ಹೋಗ್ಬಿಟ್ಟಿದ್ದಾರೆ. ಅಶ್ವಥ್ ಅವರ ಕೊನೆಗಾಲದಲ್ಲಿ ಬಳಸ್ತಿದ್ದಂತಹ ಈ ಕ್ಯಾಪ್, ಇದು ಒಂದು ನೆನಪು. ನಮಸ್ಕಾರ, ನಾನು ಗಣೇಶ್ ಕಾಸರಗೋಡು. ನೆನಪಿನ ಮೆರವಣಿಗೆ, ನೆನಪುಗಳ ಮೆರವಣಿಗೆ. ನನಗೆ ಕೂತ್ಕೊಂಡಿರೋದು ನೆನಪುಗಳ ಮೆರವಣಿಗೆ ಹೊರಡರು. ಅದೇನ್ರಿ ಅದು ಎಷ್ಟು ಚೆಂದಾಗಿದೆ, ಲೈಫ್ ಎಷ್ಟು ಚೆನ್ನಾಗಿದೆ. 45 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಾಗ ನಾನು ಯುವ ಪತ್ರಕರ್ತನಾಗಿದ್ದೆ. ಈಗ 45 ವರ್ಷಗಳ ನಂತರ ನಾನು ಹಿರಿಯ ಸಿನಿಮಾ ಪತ್ರಕರ್ತನಾಗಿದ್ದೀನಿ. ನಾನೀಗ ನಡೆಸಿಕೊಡೋ ಕಾರ್ಯಕ್ರಮದ ಟೈಟಲ್ ನೆನಪುಗಳ ಮೆರವಣಿಗೆ. ನನ್ನ ಇಷ್ಟು ವರ್ಷಗಳ ಅನುಭವ, ನಾನು ತಾರೆಗಳ ಜೊತೆ ಒಡನಾಡಿದ ಸಂದರ್ಭ, ಸನ್ನಿವೇಶ, ಹಲವು ಪೆಕ್ಯೂಲಿಯರ್ ಆದಂಥ ಘಟನೆಗಳು, ಇದೆಲ್ಲ ನನ್ನ ತಲೆಯಲ್ಲಿ ಹಾಗೆಯೇ ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ನಿಮ್ಮಲ್ಲಿ ಹಂಚಿಕೊಳ್ಬೇಕಾದ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅದು ಈ ಸ್ಪೀಡ್ ನ್ಯೂಸ್ ಕಾರ್ಯಕ್ರಮದಲ್ಲಿ, ಸ್ಪೀಡ್ ಕರ್ನಾಟಕ ನ್ಯೂಸ್ ಕಾರ್ಯಕ್ರಮದಲ್ಲಿ. ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಅದನ್ನು ನಾನು ಸದುಪಯೋಗಪಡಿಸಿಕೊಳ್ತೇನೆ ಅಂತ ಪ್ರಾಮಿಸ್ ಮಾಡ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನಪುಗಳ ಮೆರವಣಿಗೆ. ನೋಡಿ, ನಾನು ಪ್ರಥಮತಃ ಈಗ ಹೇಳಲಿಕ್ಕೆ ಹೊರಡೋದು ಹಿರಿಯ ಚಿತ್ರನಟ KS ಅಶ್ವಥ್ ಅವರ ಬಗ್ಗೆ. ಯಾವುದು ನಾಗರಹಾವು ಸಿನಿಮಾದಲ್ಲಿ ಮೇಷ್ಟ್ರಾಗಿ ಪಾತ್ರ ಮಾಡಿದರೋ ಅಂಥ KS ಅಶ್ವಥ್ ಅವ್ರ ಬಗ್ಗೆ ನಾನು ಹೊರಟಿದ್ದೀನಿ. ಕಾರಣ ಇಷ್ಟೇ, ಅವರು ಏನಂದರೆ ಒಂದು ಒಂದು 5 ವರ್ಷಗಳ ಕಾಲ ತಮ್ಮ ವೃತ್ತಿಗೆ ಏನು ಹೇಳ್ತಾರೆ ಅದಕ್ಕೆ, ರಾಜೀನಾಮೆ ಅಲ್ಲ, ವೃತ್ತಿಗೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದರು. 5 ವರ್ಷಗಳ ಕಾಲ ಇಲ್ಲ, ನಾನು ಈ ಸಿನಿಮಾದಲ್ಲಿ ಮಾಡೋದಿಲ್ಲ, ನನಗೆ ಎಲ್ಲವನ್ನೂ ಕೊಟ್ಟಿದೆ ಚಿತ್ರರಂಗ, ಆ ಕಾರಣಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಬಟ್ ಒಬ್ಬ ಹಿರಿಯ ನಟನಾಗಿ ಯೂನಿಟ್ ಹುಡುಗರು ನಡ್ಕೊಳ್ಳೋ ರೀತಿ ನನ್ನ ಹತ್ರ ಸರಿ ಇಲ್ಲ, ಪಾತ್ರ ಏನು ಅಂತ ಖಚಿತವಾಗಿ ಹೇಳಲ್ಲ, ಮತ್ತು ಒಂದು ಹಿರಿಯನಾಗಿ ಒಂದು ರೆಸ್ಪೆಕ್ಟ್ ಕೊಡಲ್ಲ. ಒಂದು ನಮಸ್ಕಾರ ಮಾಡಲಿಕ್ಕೂ ಹಿಂದೆ ಮುಂದೆ ನೋಡುವಂಥ ಈ ಪರಿಸ್ಥಿತಿಯಲ್ಲಿ ನನ್ನಂಥವನಿಗೆ ತುಂಬ ಕಷ್ಟ ಆಗುತ್ತೆ ಸಿನಿಮಾದಲ್ಲಿ ಉಳ್ಕೊಳ್ಳೋದು ಅಂತೇಳಿ ರಾಜೀನಾಮೆ ಅಥವಾ ಕನ್ನಡ ಚಿತ್ರಗಳಲ್ಲಿ ಇನ್ನು ಮುಂದೆ ನಟಿಸೋದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದರು. ಈ ಪ್ರತಿಜ್ಞೆ ಆ ಕಾಲದಲ್ಲಿ ನಾನೇ ಬರೆದಿದ್ದೆ ನಮ್ಮ ಪತ್ರಿಕೆಗಳಲ್ಲಿ. ಇಲ್ಲ, ಅಶ್ವಥ್ ಅವರು ಹೀಗೆ ಮಾಡಬಾರ್ದಿತ್ತು. ಮೇಷ್ಟ್ರು, ರಾಮಾಚಾರಿಗೆ ಮೇಷ್ಟ್ರಾಗಿದ್ದವರು ನಾಗರಹಾವು ಸಿನಿಮಾದಲ್ಲಿ, ಅಂಥ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮಾಡಿಸಿದಂಥ, ಅದು ಮಾತ್ರ ಅಲ್ಲ, ಸುಮಾರು 200-300 ಸಿನಿಮಾಗಳಲ್ಲಿ ಅದ್ಭುತವಾಗಿ ಪಾತ್ರ ಮಾಡಿದಂಥ ಅಶ್ವಥ್ ಅವರು ಯಾವ ಕಾರಣಕ್ಕೂ ಕನ್ನಡ ಚಿತ್ರರಂಗವನ್ನು ಬಿಟ್ಟು ಹೋಗಬಾರ್ದು, ಇಲ್ಲೇ ಇರಬೇಕು, ಅವರು ಅಭಿನಯವನ್ನು ಮತ್ತೆ ಮುಂದುವರಿಸಬೇಕು. ಇದು ನನ್ನ ಆಗಿನ ಆಸೆ ಆಗಿತ್ತು. ನನ್ನ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನತೆಯ ತುಂಬ ಪ್ರೀತಿಯ ಒತ್ತಾಸೆಯಾಗಿತ್ತು. ಆ ಕಾರಣಕ್ಕಾಗಿ ಸಾಕಷ್ಟು ಮಂದಿ ಇಂಡಸ್ಟ್ರಿಯವರು, ಉದ್ಯಮದವರು ಅವರಿಗೆ ಇಲ್ಲ, ಈ ನಿರ್ಧಾರವನ್ನು ವಾಪಸ್ ತಗೊಳ್ಳಿ, ನೀವು ಮತ್ತೆ ಬರಬೇಕು, ಕನ್ನಡ ಚಿತ್ರರಂಗದಲ್ಲಿ ನೀವು
ಹಿರಿಯರಾಗಿ ನಮಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ತುಂಬ ನಿರ್ಮಾಪಕರು, ಪ್ರೊಡ್ಯೂಸರು, ಇವರು ಡೈರೆಕ್ಟ್ರು ಎಲ್ಲ ಒತ್ತಾಯ ಮಾಡ್ತಾಯಿದ್ರು. ಆದರೂ ಯಾರ ಮಾತನ್ನು ಕಿವಿಗೆ ಕೇಳ್ತಾ ಇರಲಿಲ್ಲ, ಕಿವಿಗೆ ಹಾಕ್ಕೊಳ್ತಾ ಇರಲಿಲ್ಲ. ಅಂಥ ಅಶ್ವಥ್ ಅವರು ಮೈಸೂರಿನಲ್ಲಿ ತಮ್ಮ ಮನೆಯಲ್ಲಿ, ಸರಸ್ವತಿಪುರದ ತಮ್ಮ ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕೆ ಹೊರಟರು. ಇದು ಪ್ರಥಮ ಘಟ್ಟ. ಆ ಮನೆ ಹೆಸರು ಕಲಾಶ್ರೀ. ಅವರ ಸ್ವಂತ ಸಂಪಾದನೆಯಲ್ಲಿ ಕಟ್ಟಿದಂತಹ ಮನೆ ಅದು. ಅವರು ಏನಾದರೂ ಸಾಧಿಸಿದರೆ, ಮಾಡಿದರೆ, ಒಂದು ಆಸ್ತಿ ಅಂತಿದ್ದರೆ ಅದು ಆ ಕಲಾಶ್ರೀ ಮನೆ. ಆ ಮನೆಯಲ್ಲಿ ಸೆಟ್ಲಾದರು. ಆಗ ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಂಥ ಒಂದು ಸಂದರ್ಭದಲ್ಲಿ ನನಗೆ ಮೈಸೂರಿಗೆ ಹೋಗಬೇಕಾಗಿತ್ತು. ಮೈಸೂರಿಗೆ ಹೋದಾಗ ಯಾಕೆ ನಮ್ಮ ಈ ಹಿರಿಯ ನಟರನ್ನು ಭೇಟಿಯಾಗಿ ಮಾತುಕತೆ ನಡೆಸಬಾರ್ದು ಅಂತ ಒಂದು ಆಸೆ ಬಂತು ನನಗೆ. ಆ್ಯಸ್ ಎ ಜರ್ನಲಿಸ್ಟ್ ಅಥವಾ ಒಂದು ಮಾನವೀಯ ನೆಲೆಯಲ್ಲಿ ಹೇಗೆ ಮಾಡ್ತಾಯಿದ್ದಾರೆ ನಮ್ಮ ಅಶ್ವಥ್ ಅವರು, ಹೇಗೆ ಮನೆಯಲ್ಲಿ ಕಾಲ ಕಳೀತಾ ಇದ್ದಾರೆ. ದಿನಕ್ಕೆ 2 ಶೆಡ್ಯೂಲ್ನಲ್ಲಿ ಕೆಲಸ ಮಾಡ್ತಾಯಿದ್ದ ಒಬ್ಬ ಕಲಾವಿದ ಇದ್ದಕ್ಕಿದ್ದಾಗೆ ರಿಟೈರ್ಡ್ ಆಗಿಬಿಟ್ಟು ಮನೇಲಿ ಕೂತ್ಕೊಳ್ಳೋದಂದರೆ ಹೇಗೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಅದೊಂದು ಅವಕಾಶ ಸಿಕ್ತು ಅವರ ಮನೆಗೆ ಹೋಗುವಂಥದ್ದು. ಮೈಸೂರಿಗೆ ಹೋದಾಗ ಹಾಗೆ ಮನೆಗೆ ಹೋದೆ. ಮನೆ ಏನು ಹೇಗೆ ವರ್ಣಿಸಲಿ ಮನೇನ. ಹಳೆ ಮನೆ, ಪೇಂಟ್ ಇರಲಿಲ್ಲ. ಅಲ್ಲಲ್ಲೇ ಈ ಹಾಸಿಗೆಯನ್ನು ಸುರುಳಿ ಸುತ್ತಿ ಇಟ್ಟಿದ್ದರು. ಅದು ಬೂಸರು ಹಿಡಿದಿತ್ತೋ ಏನೋ ಅಂತ ಗೊತ್ತಿಲ್ಲ. ಅಲ್ಲಿ ಹಳೆಯ ಫೋಟೋಗಳು, ಅವರ ಫಲಕಗಳು, ಅವರಿಗೆ ಪಡೆದಂತಹ ಫಲಕಗಳು, ಫೋಟೋ ಎಲ್ಲೋ ಮೂಲೆ ನೋಡ್ತೀನಿ ಜಂತಿ ಜೇಡ ಬಲೆ ಕಟ್ಟಿತ್ತು. ಇಂಥ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಶ್ವಥ್ ಅಂತ ತಿಳಿದಾಗ ತುಂಬ ದಿಗಿಲಾಯಿತು ಮತ್ತು ಆತಂಕವಾಯಿತು. ಅವರ ಮಗ ಬಂದರು, ಶಂಕರ್ ಅಶ್ವಥ್ ಬರೆದು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದರು. ನಾನು ಕೂತ್ಕೊಳ್ಳೋ ಮೊದಲು ಚೇರನ್ನು ಧೂಳನ್ನು ಹೊಸ್ಕೊಂಡೆ, ಯಾವುದೋ ಪ್ಲಾಸ್ಟಿಕ್ ಚೇರ್, ಧೂಳ ಹೊಸ ಕೂತ್ಕೊಂಡೆ. ಸ್ವಲ್ಪ ಹೊತ್ತಿನಲ್ಲಿ ನಾನು ಯಾರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದನೋ ಅವರು ಹಾಗೇ ನಡ್ಕೊಂಡು ಬರ್ತಾಯಿದ್ದಾರೆ. ನನಗೆ ಕನ್ಫ್ಯೂಸ್ ಆಯಿತು, ಇದು ನಾನು ನೋಡಿದ ಚಾಮಯ್ಯ ಮೇಷ್ಟ್ರು ಹೌದೋ ಅಲ್ವಾ ಅಂತೇಳಿ. ಏನಂದರೆ ಮಕ್ಕಳು ಟ್ರೈನ್ ಆಟ ಆಡ್ತಾರೆ ನೋಡಿ, ಚಿಕ್ಕ ಪುಕ್ಕು ಅಂದರೆ ಹೊಟ್ಟೆ ಇದು ಮಾಡಿಕೊಂಡು, ಆ ಹೊಟ್ಟೆ ಡುಬ್ಬಾಗಿತ್ತು. ಅಶ್ವಥ್ ಅವರ ಹೊಟ್ಟೆ ಡುಬ್ಬಾಗಿತ್ತು, ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೇ ಮೆಲ್ಲ ಬಂದರು. ಯಾರು ಅಂತ ಕೇಳಿದರು. ನಾನು ಸರ್ ಗಣೇಶ್ ಕಾಸರಗೋಡು ಅಂತ ಹೇಳಿದೆ. ಓ ಕಾಸರಗೋಡು ಬನ್ನಿ ಕೂತ್ಕೊಳ್ಳಿ ಅಂಥೇಳಿ ಅವರ ಚೇರ್ನಲ್ಲಿ ಕೂತ್ಕೊಳ್ಳಿಕ್ಕೆ ಹೋದರು. ಕೂತ್ಕೊಳ್ಳಿಕ್ಕೆ ಆಗಿಲ್ಲ. ಶಂಕರ್ ಅಶ್ವಥ್ ಬಂದು ಕೂರಿಸಿದ್ರು ಅವ್ರನ್ನ. ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಕಲ್ಪನೆಯಲ್ಲಿ ಏನಿತ್ತಂದರೆ ವಿಶ್ರಾಂತಿ ಪಡಿತಿದ್ದಾರೆ, ಆರೋಗ್ಯವಾಗಿದ್ದಾರೆ, ಆರಾಮಾಗಿದ್ದಾರೆ ಅಂತೇಳಿ. ಆದರೆ ಅದು ಆಗ್ತಾ ಇರಲಿಲ್ಲ. ನಾನು ನೋಡಿದ ಅಶ್ವತ್ಥೇ ಬೇರೆ, ಆಗ ನೋಡಿದ ಅಶ್ವಥ್ ಬೇರೆ, ಈಗ ನೋಡಿದ ಅಶ್ವತ್ಥೇ ಬೇರೆ. ನನಗೆ ಏನು ಸ್ವಲ್ಪ ಹೊತ್ತು ಮಾತಾಡಲಿಕ್ಕೆ ಗೊತ್ತಿಲ್ಲ, ಏನು ಮಾತಾಡಬೇಕು ಅಂತ. ಅಶ್ವಥ್ ಅವರು ಕೇಳಿದರು, ಏನು ಮಗ ಬಂದಿ ಅಂತೇಳಿ. ನನಗೆ ಆ ಮಗ ಎಂಬ ಪದ ಇದೆಯಲ್ಲ ಭಾರಿ ಆಪ್ಯಾಯಮಾನವಾಗಿತ್ತು. ಇನ್ಫ್ಯಾಕ್ಟ್ ನಮ್ಮ ಶಂಕರ ಅಶ್ವಥನ್ನು ಅವರು ಕರೆಯೋದು ಮಗ ಆಗಿದ್ದರೂ ಕೂಡ ಶಂಕರು ಅಂತೇಳಿ, ಮಗ ಅಂತ ಕರೀತಿರಲಿಲ್ಲ. ನನ್ನನ್ನು ಮಗ ಅಂತ ಕರೆದಿರೋದು ನನಗೆ ತುಂಬ ಖುಷಿಯಾಗೋಯಿತು. ಸೊ ಸರ್ ಹೇಗಿದ್ದೀರಿ ಸರ್, ನಿಮ್ಮನ್ನು ಮಾತಾಡ್ಸೋಂತೇಳಿ ಬಂದೆ. ಹೇಗಿದ್ದೀರಿ, ಆರೋಗ್ಯ ಹೇಗಿದೆ, ಏನು ಮಾಡ್ತೀರಿ, ಹೇಗೆ ದಿನ ಕಳಿತೀರಿ, ನಿಮ್ಮ ರೂಟೀನ್ ಹೇಗೆ ಎಲ್ಲ ಕೇಳಿದೆ. ಅವರಿಗೆ ಏನು ಅರ್ಥ ಆದಾಗ ಕೇಳಿಸ್ಲಿಲ್ವೋ ಅರ್ಥ ಆದಾಗ ಆಗಿಲ್ಲ ನಾನು ಕೇಳಿದ ಪ್ರಶ್ನೆ. ಹೇಳು, ನನ್ನಿಂದ ಏನಾಗಬೇಕು ನಿನಗೆ ಅಂತ ನಾನೇ ಕೇಳಬೇಕಾಗಿತ್ತು. ನನ್ನಿಂದ ಏನಾಗಬೇಕಿತ್ತು ನಿಮಗೆ ಅಂತೇಳಿ. ಯಾಕಂದರೆ ಅಷ್ಟರಲ್ಲೇ ನಾನು ಚದುರು ಚಿತ್ರಗಳು ಅಂತ ಒಂದು ಅಂಕಣ ಬರೆದು ರಿಟೈರ್ ಆಗಿರುವಂತಹ ಮೂಲೆ ಗುಂಪಾಗಿರುವಂಥ ಕಲಾವಿದರ ಹತ್ತಿರ ಎಲ್ಲ ಹೋಗಿ ಅವರ ಬಗ್ಗೆ ಬರೆದು ಜನಕ್ಕೆ, ಕರ್ನಾಟಕದ ಮಹಾಜನಕ್ಕೆ ತಿಳಿಸಿ ಅವರಿಂದ ಅವರಿಗೆ ಹೆಲ್ಪ್ ಆಗುವಾಗೆ, ಪ್ರೊಡ್ಯೂಸರಿಂದ ಹೆಲ್ಪ್ ಆಗುವಾಗೆ ಮಾಡಿದ ಒಂದು ಸಣ್ಣ ಕೆಲಸ ನನ್ನದಾಗಿತ್ತು. ಸೊ ನಾನು ಕೇಳಬೇಕಾಗಿತ್ತು, ಅಶ್ವಥ್ ಅವರೇ ಹೇಗಿದ್ದೀರಿ ಅಂಥೇಳಿ. ನೋಡಪ್ಪ ಹೀಗೇ ಇದ್ದೀರಮ್ಮ, ಏನು ನಡೀತದೆ, ನಿಮಗೆ ಈ ರಿಟೈರ್ಡ್ ಆಗಿರೋದಕ್ಕೆ ಪಶ್ಚಾತ್ತಾಪ ಇಲ್ವಾ ಅಂತೇಳಿ. ಇಲ್ಲಪ್ಪ, ಪಶ್ಚಾತ್ತಾಪ ಏನಿಲ್ಲ, ನನಗೆ ಮೊದಲಿನ ರೀತಿ ಇಲ್ಲ ಇಂಡಸ್ಟ್ರಿ ಈಗ. ಮೊದಲಾದರೆ ನಮಗೆ ಕತೆ ಹೇಳ್ತಾಯಿದ್ರು,
ಸ್ಕ್ರಿಪ್ಟ್ ಕೊಡ್ತಾಯಿದ್ರು, ಕೈಯಲ್ಲಿ ಡೈಲಾಗ್ ಶೀಟ್ ಕೊಡ್ತಾಯಿದ್ರು. ಈಗ ಅದು ಯಾವುದೂ ಇಲ್ಲ. ಸುಮ್ಮನೆ ಬಂದ ನಿಮಗೆ ನಿಮ್ಮ ಕೆಲಸ ಮಾಡಿರಿ ಅಂತ ಹೇಳುವಂಥ ಟೋನಲ್ಲಿ ಅವ್ರು ಮಾಡ್ತಾರೆ. ಅದಕ್ಕಾಗಿ ಏನು ಬೇಜಾರಾಗಿಲ್ಲ. ಮನೇಲಿ ಆರಾಮಾಗಿದ್ದೇನೆ ಅಂತ ಹೇಳಲಿಕ್ಕಾಗಲ್ಲ, ಪರವಾಗಿಲ್ಲ. ಸರ್, ಈ ರಿಟೈರ್ಡ್ ಆದಮೇಲೆ ನಿಮಗೆ ಊಟಕ್ಕೆ ಏನು ಮಾಡ್ತಿದ್ದೀರಿ ಅಂತ ಕೇಳಿದೆ. ಏನು ಅಂತ ಕೇಳಿದರು. ನೀವು ಊಟಕ್ಕೆ ಏನು ಮಾಡ್ತೀರಿ ಅಂತ ಕೇಳಿದೆ, ಮತ್ತೆ ಅದನ್ನೇ ಕೇಳಿದೆ. ಆಗ ಅವರು ಒಂಥರ ಸ್ಟನ್ ಆಗಿಬಿಟ್ರು. ಅವರು ಸ್ಟನ್ ಆದ, ನಾನು ಕೂಡ ಸ್ಟನ್ ಆದೆ ಅವರ ಉತ್ತರ ಕೇಳಿ. ಅವ್ರು ಏನು ಹೇಳಿದರು ಗೊತ್ತಾ? ಮಗ, ನಾನು ನನ್ನ ಜೀವನ ಹೀಗೇ ಚೆನ್ನಾಗಿರ್ತಿತ್ತು ಅಂತ ಆ್ಯಕ್ಟ್ ಮಾಡ್ತಾಯಿದ್ದ ಸಂದರ್ಭದಲ್ಲಿ ಯೋಚನೆ ಮಾಡ್ತಾಯಿದ್ದೆ, ಇದೇ ರೀತಿ ಮುಂದುವರಿತೇನೆ, ಸುಖವಾಗಿರ್ತೀನಿ ಅಂತೇಳಿ. ಆದರೆ ರಿಟೈರ್ಡ್ ಆದಮೇಲೆ ನನಗೆ ಗೊತ್ತಾಯಿತು ಸಮಸ್ಯೆ ಏನು ಅಂಥೇಳಿ. ಮೊದಲು ವರ್ಕ್ ಮಾಡ್ತಾ ಇರುವಾಗ ಒಂದಷ್ಟು ಹಣ ಬ್ಯಾಂಕಿನಲ್ಲಿ ಇಟ್ಟಿದ್ದೆ. ಅದಕ್ಕೆ ಒಂದು 12-13% ಬಡ್ಡಿ ಬರ್ತಾಯಿತ್ತು. ಆ ಬಡ್ಡಿಯಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ. ಅಂದರೆ ಅವರ ಮಿಸ್ಸಸ್ಸು, ಶಂಕರ್ ಅಶ್ವಥ್ ಮಿಸ್ಸಸ್ಸು ಮತ್ತು ಮಗ, ಅಂದರೆ ಮೊಮ್ಮಗ, ಇಷ್ಟು ಜನ ಸಂಸಾರ. ಅದು ಸಾಕಾಗ್ತಿತ್ತು. ಆದರೆ ಯಾವತ್ತೂ ಆ ಬಡ್ಡಿ ಇದರ 7%, 7.5% ಇಳೀತೋ ಆವಾಗ ನನಗೆ ನಿಜವಾದ ಟೆನ್ಷನ್ ಶುರು ಆಯಿತು. ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಬರುವ ದುಡ್ಡು ಕಮ್ಮಿ ಆಯಿತು. ನಾನು ಸೊಸೆ ಸುಧಾ ಅಂತೇಳಿ ಅವರ ಹೆಸರು, ಶಂಕರ್ ಅಶ್ವಥ್ ಅವರ ಮಿಸ್ಸಸ್ ಸುಧಾ. ಅವ್ರ ಕರೆದು ಹೇಳಿದೆ, ಸುಧಾ ನೋಡಮ್ಮ, ಇನ್ನು ಮುಂದೆ ನಮ್ಮ ಮನೆಯಲ್ಲಿ 2 ಊಟ. ಆವರೆಗೆ 3 ಊಟ ಮಾಡ್ತಾಯಿದ್ವಲ್ಲ, 2 ಊಟ ಇನ್ನು ಮುಂದೆ, 3ನೇ ಊಟ ಇಲ್ಲ. ಯಾಕೆಂದರೆ ದುಡ್ಡು ಇಲ್ಲ, ದುಡ್ಡು ಸಂಪಾದನೆ ಇಲ್ಲ, ಅಂತ ಸಂಪಾದನೆ ಅಂತ ಏನಿಲ್ಲ. ಸಂಪಾದನೆ ಮಾಡಿಟ್ಟಿದ್ರಲ್ಲಿ ಬಡ್ಡಿ, ಬ್ಯಾಂಕಿಂದ ಬರುವಂಥ ಬಡ್ಡಿ ಕಮ್ಮಿ ಆದಾಗ ಈ ನಿರ್ಧಾರ ಅನಿವಾರ್ಯಮ್ಮ, ಸಹಿಸ್ಕೋ, ಅಡ್ಜಸ್ಟ್ ಹಾಕೋ ಅಂತೇಳಿದರು. ನನಗೆ ಅದೇನೋ ಒಂದು ದೊಡ್ಡ ದೊಡ್ಡ ಬಂಡೆನೇ ತಲೆ ಮೇಲೆ ಬಿದ್ದಂಗಾಯಿತು. ಇಷ್ಟು ದೊಡ್ಡ ನಾಟ, ನಾನು ಚಡ್ಡಿ ಹಾಕುವ ದಿನಗಳಿಂದ ಅವರನ್ನು ತೆರೆ ಮೇಲೆ ನೋಡಿ ಸಂಭ್ರಮಿಸಿದ ವ್ಯಕ್ತಿ ನಾನು, ಅಭಿಮಾನಿ ನಾನು. ಅಂತ ನನ್ನ ಹತ್ರ ಅವರು ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳೋದಿದೆಯಲ್ಲ, ನನಗೆ ತಡ್ಕೊಳ್ಳಿಕ್ಕಾಗಿಲ್ಲ. ತುಂಬ ತುಂಬ ಕಷ್ಟಪಟ್ಟೆ. ಏನು ಸರ್ ನೀವು ಹೇಳ್ತಾ ಇರೋದು? ಹೌದಪ್ಪ, ಇದು ನಿಜ ನಾನು ಹೇಳ್ತಾ ಇರೋದು. ಈಗ ಮೊನ್ನೆ ಕಳೆದ 1 ತಿಂಗಳಿಂದ ನಾನು 2 ಊಟ ಮಾಡಲಿಕ್ಕೆ, 2 ಹೊತ್ತಿನ ಊಟ ಮಾಡಲಿಕ್ಕೆ ಹೊರಟಿದ್ದೀನಿ. ಜೀವನ ನಡಿಬೇಕಲ್ಲ ಅಂಥೇಳಿ. ಇನ್ನೂ ಸ್ಪಷ್ಟವಾಗಿ ಹೇಳಿ ಸರ್. ನಾನು ಇಲ್ಲಪ್ಪ, ನನಗೆ ತುಂಬ ಕಷ್ಟ ಆಗಿದೆ. ನಾನು ನಂಬಿದ ಚಿತ್ರರಂಗ ನನಗೆ ಮೋಸ ಮಾಡಿಲ್ಲ, ಚಿತ್ರರಂಗ ನನಗೆ ಮೋಸ ಮಾಡಿಲ್ಲ. ಚಿತ್ರರಂಗದ ಕೆಲವೇ ವ್ಯಕ್ತಿಗಳಿಂದ ಅವಜ್ಞೆಗೆ ಒಳಗಾದೆ. ಅವರು ನನ್ನನ್ನು ತುಂಬ ಕೀಳಾಗಿ ಕಂಡರು. ಅದಕ್ಕಾಗಿ ರಿಟೈರ್ಡ್ ಆದೆ. ಸೊ ಹೀಗಿದ್ದೀನಿ, ನಮ್ಮ ಪರಿಸ್ಥಿತಿ ಹೀಗಿದೆ, ಹೊಟ್ಟೆಪಾಡಿನ ವಿಚಾರ ಕಷ್ಟ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳಿದರು. ಮತ್ತು ನನಗೆ ಅಲ್ಲಿ ನಿಲ್ಲಲಿಕ್ಕೆ ಆಗಿಲ್ಲ. ನಾನು ಮುಂದೆ ಏನು ಮಾತಾಡೋವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನಾನು. ತಕ್ಷಣ ಅಲ್ಲಿಂದ ಎದ್ದು, ಸರ್ ನಿಮ್ಮ ಆಶೀರ್ವಾದ ಇರಲಿ ಅಂತ ಪಾದ ಮುಟ್ಟಿದೆ, ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಆಗ ಚದುರು ಚಿತ್ರಗಳು ಅಂತ ಅಂಕಣ ಬರೀತಿದ್ದೆ ವಿಜಯ ಕರ್ನಾಟಕದಲ್ಲಿ. ಸೊ ಸಂಧ್ಯಾ ಕಾಲದಲ್ಲಿ ಅಶ್ವಥ್ ಹೇಗಿದ್ದಾರೆ ಎಂಬುದರ ಬಗ್ಗೆ ಒಂದು ದೊಡ್ಡದಾಗಿ ಒಂದು ಲೇಖನ ಬರೆದೆ, ಫೋಟೋ ಸಮೇತ ಲೇಖನ ಬರೆದು ಅದು ಪ್ರಿಂಟ್ ಆಯಿತು. ಅದು ಒಂಥರ ಏನು ಹೇಳ್ತಾರೆ, ಒಂಥರ ಜನರಲ್ಲಿ ಒಂದು ಕುತೂಹಲ ಹುಟ್ಟಿಸ್ತು, ಆತಂಕ ಸೃಷ್ಟಿಸಿತು, ಏನೇನೋ ಆಗೋಯ್ತದು. ಆ ಆರ್ಟಿಕಲ್ ಆ ಥರ ಇತ್ತು. ನಾನು ಆ ಆರ್ಟಿಕಲ್ ಬರೆಯುವಾಗ ಒಂದು ಸ್ಟೋರಿ ಟೈಪ್ ಬರಲಿಕ್ಕೆ ಹೊರಟಿದ್ದೆ, ಕಥಾ ಶೈಲಿಯಲ್ಲಿ ಹೇಳಲಿಕ್ಕೆ ಹೊರಟಿದ್ದು. ಅದು ಮಾಮೂಲಿ ರಿಪೋರ್ಟ್ ಆಗಿರಲಿಲ್ಲ. ಸೊ ಅದು ಕ್ಲಿಕ್ ಆಗಿಬಿಡ್ತು. ಲೇಖನಕ್ಕೆ ಸಂಬಂಧಪಟ್ಟು ಕ್ಲಿಕ್ ಆಯಿತು. ಬಟ್ ಅಶ್ವಥ್ ಅವರ ಬದುಕನ್ನು ನಾನು ಎಕ್ಸ್ಪ್ರೆಸ್ ಮಾಡಿದ ರೀತಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿತ್ತು ಅಂತ ನನಗೆ ಈಗಲೂ ಅನ್ನಿಸ್ತಾ ಇದೆ. ಇದು ನಾನು ಹೇಳ್ತಾ ಇರೋದು ಸುಮಾರು 2003 ಅಥವಾ 4ನೇ ಇಸ್ವಿಯ ಕಥೆಯನ್ನು. ಸೊ ಅದು ಪ್ರಿಂಟ್ ಆಯಿತು. ಹೊರಗಡೆ ಕೋಲಾಹಲ, ನಮ್ಮ ಅಶ್ವಥ್ ಅವರು ಹೀಗಿದ್ದಾರಾ ಅಂಥೇಳಿ. ಅದು ಸರ್ಕಾರಕ್ಕೂ ಮುಡ್ತು. ಆ ಆರ್ಟಿಕಲನ್ನು ಓದಿದ ಆಗ ರಾಣಿ ಸತೀಶ್ ಇದ್ದರು ಸಂಸ್ಕೃತಿ ಇಲಾಖೆಯಲ್ಲಿ ಮಿನಿಸ್ಟ್ರಾಗಿ. ಅವರು ನನಗೆ ಆಶ್ಚರ್ಯ ಆಯಿತು. ಒಂದು ದಿವಸ ಆಫೀಸಿಗೆ ಹೋಗ್ತೀನಿ, ಅಲ್ಲಿ ಒಂದು ಲೆಟ್ರ್ ಇದೆ. ಅಲ್ಲಿ ಯಾರ್ದು ಅಂತ ನೋಡಿದರೆ ರಾಣಿ ಸತೀಶ್ ಅವರ ಲೆಟ್ರ್ ಅದು.
ಏನಿದು ಅಂತ ಲೆಟ್ರ್ ಓದಿದರೆ, ವಿಜಯ ಕರ್ನಾಟಕದಲ್ಲಿ ಪ್ರಕಟವಾಗಿರುವಂತಹ ನಿಮ್ಮ ಲೇಖನವನ್ನೇ ಅಪ್ಲಿಕೇಶನ್ ಎಂದು ಪರಿಗಣಿಸಿ ಆ ಹಿರಿಯ ನಟನಿಗೆ ಏನೇನು ಸಲ್ಲಬೇಕೋ ಅದನ್ನು ಸರ್ಕಾರದಿಂದ ನಾನು ಕೊಡಿಸುತ್ತೇನೆ. ಇದನ್ನು ನಾನು ಅಲ್ಲಿಯ ಸಂಬಂಧಪಟ್ಟ ಡಿ ಸಿಗೆ ಆದೇಶ ಮಾಡಿದ್ದೇನೆ ಅಂತಿರೋ ಪತ್ರ, ಇದು ನಿಮ್ಮ ಗಮನಕ್ಕೆ ಅಂತೇಳಿ. ನನಗೆ ಈಗಲೂ ರೋಮಾಂಚನ ಆಗ್ತದೆ ನೋಡಿ. ಒಂದು ಲೇಖನಕ್ಕೆ ಸಿಕ್ಕಂಥ ಪ್ರತಿಕ್ರಿಯೆ ಇದೆಯಲ್ಲ, ಅದು ತುಂಬ 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 ಖುಷಿ ಕೊಡ್ತು. ಸೊ ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇನೇ ಅಲ್ಲಿಯ ಸರ್ಕಾರಿ ಅಧಿಕಾರಿಗಳೆಲ್ಲ ಅಶ್ವತ್ಥ ಮನೆಗೆ ಹೋಗಿದ್ದಾರೆ, ಎಲ್ಲ ವಿಚಾರಿಸಿದ್ದಾರೆ. ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಏನು ಬೇಕೋ, ನಿಮ್ಮ ಮಂತ್ಲಿ ಬೇಕೋ, ಮಂತ್ಲಿ ಅವ್ರಿಗೆ ಪೆನ್ಷನ್ ಮಾಸಾಶನ್ ಏನು ಬರಬೇಕೋ, ಅಥವಾ ನಿಮಗೆ ಏನು ಅಗತ್ಯ ಇದೆ ಎಲ್ಲವನ್ನು ಹೇಳಿ ಅಂತೇಳಿ ಲಿಸ್ಟ್ ಮಾಡಿ ತೊಗೊಂಡೋದ್ರು. ಅಲ್ಲಿಂದ ಮುಂದೆ ಅವರಿಗೆ ಏನೇನು ಬೇಕೋ ಅದೆಲ್ಲವನ್ನು ಸರ್ಕಾರ ನೋಡಿಕೊಡ್ತು. ಸರ್ಕಾರ ನೋಡಿದ್ದು ಮಾತ್ರ ಅಲ್ಲ, ಆ ಲೇಖನದ ಪ್ರಭಾವದಿಂದಾಗಿ, ಪರಿಣಾಮದಿಂದಾಗಿ ಜನಗಳು, ಅವರ ಅಭಿಮಾನಿಗಳು ಏನು ಮಾಡಿದರು, ಅವರಿಗೆ ದುಡ್ಡು ಕಳಿಸಲಿಕ್ಕೆ ಶುರು ಮಾಡಿದರು. ಕೆಲವರು ಫೋನ್ ಮಾಡಿ ವಿಚಾರಿಸಲಿಕ್ಕೆ ಶುರು ಮಾಡಿದರು. ಸರ್, ನಿಮ್ಮ ಈ ಥರ ಇದ್ದೀರಿ ಅಂತ ಗೊತ್ತಿರಲಿಲ್ಲ, ನಿಮ್ಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು, ನಾವಿದ್ದೀವಿ ಅಂಥೇಳಿ ಅವರಿಗೆ ಪ್ರಾಮಿಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಭಿಮಾನಿಗಳಿಂದ ಸಹಾಯದ ರೂಪದಲ್ಲಿ ತುಂಬ ತುಂಬ ದುಡ್ಡು ಅವರಿಗೆ ಬರಲಿಕ್ಕೆ ಶುರು ಆಯಿತು. ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಕೋಲಾರದಲ್ಲಿ ಎಲ್ಲ ಇದ್ದವರು, ಅವರು ರಿಟೈರ್ಡ್ ಆದರು. ಅವರು ರಿಟೈರ್ಡ್ ಆದಾಗ ಬಂದ ದುಡ್ಡು ಇದೆಯಲ್ಲ, ಆ ದುಡ್ಡನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಅಶ್ವಥ್ ಅವರಿಗೆ ನಾನು ಇದು ಸಹಾಯ ಮಾಡಬೇಕು ಅಂಥೇಳಿ ಒಂದು ಗಾಡಿ ತುಂಬ ಅಕ್ಕಿ, ಬೇಳೆ, ಕಾಳು, ತರಕಾರಿ ಎಲ್ಲ ಹೊತ್ತುಕೊಂಡು ಬಂದು ಅವರ ಮನೆಯಲ್ಲಿ ಮುಂದೆ ನಿಲ್ಲಿಸಿದ್ದಾರೆ. ಅಶ್ವಥಿಗೆ ಆಶ್ಚರ್ಯ, ಇದೇನು ನಡೀತಾ ಇದೆ ಅಂತೇಳಿ ಅದನ್ನು ಅವ್ರಿಗೆ ಕೊಟ್ಟರು. ಎಲ್ಲ ಅಕ್ಕಿ ಇದೆಲ್ಲ ಕೊಟ್ಟ ಕೂಡಲೇ ಅವರೇನು ಮಾಡಿದರು, ಅಮ್ಮ ತಾಯಿ ಬೇಡಮ್ಮ, ನೀನು ಯಾಕೆ ನಿನ್ನ ದುಡ್ಡನ್ನೆಲ್ಲ ಇಲ್ಲಿ ಮಾಡ್ಕೊಂಡು ಇದು ಮಾಡ್ತೀನಿ, ನನಗೆ ನನ್ನನ್ನು ಅವಮಾನ ಮಾಡ್ತಾಯಿದ್ದೀನಿ ಅಂತೇಳಿ. ಅದು ಅವರಿಗೆ ಈ ಭಯಂಕರ ಸ್ವಾಭಿಮಾನಿ ಅವರು ಅಶ್ವತ್ಥ. ಒಂದು 100 ರೂಪಾಯಿ ಕೊಟ್ಟು, ಸರ್ ನೀವು ಆಟೋದಲ್ಲಿ ಹೋಗ್ಬೇಡಿ ಅಂತೇಳಿ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ದಾರೆ. ಆಟೋಕ್ಕೆ 50 ರೂಪಾಯಿ ಆದರೆ 50 ರೂಪಾಯಿ ಮಾರನೇ ದಿವಸ ಪ್ರೊಡ್ಯೂಸರ್ ಕೈ ಕೊಡುವಂಥ ಮಹಾ ಸ್ವಾಭಿಮಾನಿ. ಅವರ ಸ್ವಾಭಿಮಾನಿಗೆ ನಮೋ ನಮಃ. ಆದರೆ ಅವರ ಆರ್ಥಿಕ ಪರಿಸ್ಥಿತಿ ಮತ್ತು ಈ ಮಟ್ಟಕ್ಕೆ ಮುಟ್ಟಿತ್ತು. ಸೊ ಅಂಥ ಸಹಾಯ ಹಸ್ತಗಳೆಲ್ಲ ಬರಲಿಕ್ಕೆ ಶುರು ಆಯಿತು. ಒಂದು ದಿವಸ ಇದ್ದಕ್ಕಿದ್ದಾಗ ನನಗೆ ಫೋನ್ ಮಾಡಿದರು ಅಶ್ವಥ್ ಅವರು, ಮಗ ತುಂಬ ಜನ ದುಡ್ಡು ಕೊಡಲಿಕ್ಕೆ ಬರ್ತಾಯಿದ್ದಾರೆ, ನಾನು ಏನು ಮಾಡಲಿ, ನೀನು ಹೇಳಿದಾಗೆ ಮಾಡ್ತೀನಿ ಅಂತ ಹೇಳಿದರು. ಅಪ್ಪಾಜಿ ಅಂತ ಕರೆಯಿಲ್ಲ ನಿಮ್ಮನ್ನು, ಮಗ ಅಂತ ಕರೀತಾ ಇದ್ದೀನಿ ನಾನು. ಅಪ್ಪಾಜಿ, ಒಂದು ವಿಚಾರ ಅಂತೂ ಸ್ಪಷ್ಟ, ಏನಂದರೆ ನೀವು ಕೊಡ್ತಾ ಇರುವ ಈ ದುಡ್ಡು ಇದೆಯಲ್ಲ, ಇದು ಅಶ್ವಥಿಗೆ ಅಂತಲ್ಲ, ನೀವು ಈ ಕರ್ನಾಟಕದ ಒಂದು ಮನೆಯ ಕುಟುಂಬದ ಒಬ್ಬ ಸದಸ್ಯ. ಇಂಥ ಸದಸ್ಯನಾಗಿರುವಾಗ ಫ್ಯಾಮಿಲಿಯವರು ನಿಮಗೆ ದುಡ್ಡು ಕೊಟ್ಟರೆ ನೀವು ತೊಗೊಳ್ಳಲ್ವಾ? ಆಗಿತ್ತು, ದುಡ್ಡು ತೊಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ನಿಮ್ಮ ಮಗ ಕೊಟ್ಟರೆ ತೊಗೊಳ್ತೀರಿ, ನಿಮ್ಮ ಸೊಸೆ ಕೊಟ್ಟರೆ ತೊಗೋತೀರಿ. ಅದೇ ರೀತಿ ಅವರಿವರು ಕೊಡುವಂಥ ದುಡ್ಡನ್ನು ತೊಗೊಳ್ಳಿ, ಪರವಾಗಿಲ್ಲ ಅಂತ ನಾನು ಸಮಜಾಯಿಸಿಕೊಟ್ಟೆ. ಅವರಿಗೆ ಅದು ಇಷ್ಟ ಆಯಿತು ಅಂತ ಕಾಣುತ್ತೆ. ಅಶ್ವಥ್ ಅವರು ಏನು ಮಾಡಿದರು, ಆ ದಿವಸದಿಂದ ದುಡ್ಡು ಯಾರೇ ಕೊಟ್ಟರು ಕೂಡ ತೊಗೊಳ್ಳಿಕ್ಕೆ ಶುರು ಮಾಡಿದರು. ಅಂದರೆ ಬ್ಯಾಂಕಿಗೆ, ಅಕೌಂಟಿಗೆ ಹೋಗುವಂಥದ್ದು. ನನಗೆ ತಿಳಿದಿರುವ ಪ್ರಕಾರ ಶಂಕರ್ ಅಶ್ವಥ್ ಫೋನ್ ಮಾಡಿ ಹೇಳಿದರು, ಅಣ್ಣ ನೀನು ಮಾಡಿರುವ ಸಹಾಯ ಇದೆಯಲ್ಲ, ಅದರಲ್ಲಿ ಬ್ಯಾಂಕಲ್ಲಿ ಒಂದು 22 ಲಕ್ಷ ಆಗಿದೆ. ಈಗ 22 ಲಕ್ಷ ರೂಪಾಯಿ ಆಗಿದೆ. ಸೊ ನಿನ್ನ ಋಣ ನಾನು ಹೇಗೆ ತೀರಿಸೋದು ಗೊತ್ತಿಲ್ಲ ಅಂತ ಶಂಕರ್ ಅಶ್ವಥ್ ಫೋನ್ ಮಾಡಿ ಹೇಳಿದರು. ಇದು ಇನ್ನೊಂದು ಹಂತ. ಮತ್ತೊಂದು ಹಂತ ನಾನು ಹೇಳಲಿಕ್ಕೆ ಹೊರಟಿರೋದೇನೆಂದರೆ, ಅವರ ಒಂದು ಇಂಟರ್ವ್ಯೂಗೆ ನಾನು ಹೋದೆ, ಸಂದರ್ಶನಕ್ಕಾಗಿ, ಯಾವುದೋ ಒಂದು ಚಾನಲಿಗೆ ಸಂದರ್ಶನಕ್ಕಾಗಿ ಹೋದಾಗ ಎಲ್ಲ ಮಾತಾಡಿದರು. ಆ ಟೈಮಿಗೆ ಏನಾಗಿದೆ, ಅವರ ಮಗ ಕ್ಯಾಬ್ ಓಡಿಸ್ತಾ ಇದ್ದ, ಡ್ರೈವರ್ ಆಗಿದ್ದ ಶಂಕರ್ ಅಶ್ವಥ್. ಆಮೇಲೆ ಮನೇಲಿ ಕ್ಯಾಟ್ರಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದು. ಸುಧಾ ತುಂಬ ಚೆಂದ ಅಡುಗೆ ಮಾಡ್ತಾರೆ, ಅವರ ಸೊಸೆ. ಪಕ್ಕದ ಮನೆಯ ಸ್ವಲ್ಪ ಹಿರಿಯ ಸದಸ್ಯರು, ಸೀನಿಯರ್ ಸಿಟಿಜನ್ಸ್ ಸ್ವಲ್ಪ ನನಗೆ ಏನಾದರೂ ಮಾಡಿ ಕೊಡಮ್ಮ ಅಂತ ಹೇಳಿದರು. ಒಂದು 2-3 ಅಡುಗೆ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಕೊಡ್ಲಿಕ್ಕೆ ಶುರು ಮಾಡಿದರು. ಅದು ದೊಡ್ಡ ಪ್ರಚಾರಕ್ಕೆ ಸಿಗ್ತದೆ. ಸೊ ಪಕ್ಕದ ಮನೆಯವರು ಬಂದರು, ಇನ್ನೊಂದು ಮನೆಯವರು ಬಂದರು, ಹೀಗೆ ಬಂದು ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡಿದರು. ಕ್ಯಾಟ್ರಿಂಗ್ ಮತ್ತು ಈ ಡ್ರೈವಿಂಗ್ ಕ್ಯಾಬ್, ಅದರಿಂದ ಅವರ ಜೀವನ ನಡೀತಾ ಇತ್ತು. ಸೊ ಇಂಟರ್ವ್ಯೂಗೆ ಹೋದೆ. ಅವರ ಏನು ಕ್ಯಾಟ್ರಿಂಗ್ ಹೇಗೆ ಮಾಡ್ತಾರೆ, ತಲೆಗೆಲ್ಲ ಇದು ಕ್ಯಾಪ್ ಹಾಕಿದ್ರು,
ಸುಧಾಮ್ ಅವರು. ಇದೆಲ್ಲ ನೋಡ್ತಾ ನೋಡ್ತಾ ನನಗೆ ಅಯ್ಯೋ ಹೆಂಗೆ ಸಂಸಾರ, ಹೇಗೆ ಜೀವನ ಇರೋದು ಅಂಥೇಳಿ ಇಂಟ್ರ್ಯೂ ಆಯಿತು, ಸಂದರ್ಶನ ಆಯಿತು. ಶಂಕರ್ ಅಶ್ವಥ್ ಬಂದರು, ಮಾತಾಡಿದರು. ಅಂದರೆ ನಾನಿದು ಇಂಟ್ರ್ಯೂಗೆ ಹೋಗಿರೋದು ಆಫ್ಟರ್ ಅಶ್ವಥ್ ಅವರ ಸಾವಿನ ನಂತರ ಸಂದರ್ಶನಕ್ಕೆ ಅಂತ ಹೋಗಿರೋದು. ಆ ಮನೆ ಹೇಗಿದೆ, ಅಶ್ವಥ್ ಅವರ ಜೀವನದ ನಂತರ ಆ ಮನೆ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಕುತೂಹಲಕ್ಕಾಗಿ ಹೋಗಿರೋದು. ಅದರ ಮೊದಲು ಅಲ್ಲೊಂದು ಘಟನೆ ಆಯಿತು. ಅವರು ಸಾಯುವ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು, ಐಶ್ವರ್ಯಲ್ಲಿ ಹಾಕಿದರು. ಶಂಕರ್ ಅಶ್ವಥ್ ಫೋನ್ ಮಾಡಿ ಹೇಳಿದರು, ಅಪ್ಪಾಜಿ ತುಂಬ ಕಂಗಾಲಾಗಿದ್ದಾರೆ, ಹೋಗೋ ಸ್ಥಿತಿಯಲ್ಲಿದ್ದಾರೆ, ಅಣ್ಣ ಒಂದು ಸಲ ಬಂದು ನೋಡ್ಬಿಡು ಅಂತೇಳಿ. ನಾನು ಮೈಸೂರಿಗೆ ಹೋದೆ. ಮೈಸೂರಿಗೆ ಹೋಗಿ ಆ ಹಾಸ್ಪಿಟ್ಲಿಗೆ ಚೇಂಬರ್ ಅದು ಹೋಗೋಂಗಿಲ್ಲ, ಹೋಗೋಂಗಿಲ್ಲ. ಬಟ್ ನಾನು ನನ್ನ ದಾಷ್ಟ್ಯನೋ ಅದೇನೋ ಸೀದಾ ಡೋರು ಓಪನ್ ಮಾಡಿ ಒಳಗೆ ಹೋಗ್ಬಿಟ್ಟೆ. ಹೋದರೆ ಹೀಗೆ ಮಲ್ಕೊಂಡಿದ್ದಾರೆ. ನನಗದು ಶವದಂಗೆ ಕಂಡಿತು. ಇಲ್ಲ ಮತ್ತೆ ಅಶ್ವಥ್ ಅವರು ನಮ್ಮ ಜೊತೆ ಇರೋಲ್ಲ ಅಂತೇಳಿ ಮೆಲ್ಲ ಕೈ ಮುಟ್ಟಿದೆ. ಕೈ ಮುಟ್ಟಿ ನಾನು ಗಣೇಶ್ ಕಾಸರಗೋಡು ಅಂತ ಹೇಳಿದೆ. ಆಗ ನೋಡ್ಬೇಕಿತ್ತರೆ ಈ ಕಣ್ಣು ರೆಪ್ಪೆ, ಮುಚ್ಚಿದ ಕಣ್ಣು ರೆಪ್ಪೆ ಒಂದು ಟಕ್ ಟಕ್ ಆಯಿತು. ಹೀಗೂ ಇದೆಯಾ ಅಂಥೇಳಿ. ಅಂದರೆ ನನ್ನ ಹೆಸರು ಹೇಳಿದ ಕೂಡಲೇ ಅವರು ಆ ಹಳೆಯ ನನ್ನ ಸಹಾಯ ಆಗಿರಲಿ ಅಥವಾ ನನ್ನಿಂದ ಆದ ಕೆಲವು ಕಾರ್ಯಗಳಾಗಲಿ ಅವರಿಗೆ ನೆನಪಾಗಿ ಇದ್ದಕ್ಕಿದ್ದಾಗ ನನ್ನ ಹೆಸರು ಅದೇ ಲಾಸ್ಟ್ ರೀ. ಆ ಕಣ್ಣು ಏನು ಇದಾಯಿತೋ ಅದೇ ಲಾಸ್ಟ್. ನಾನು ಹೊರಗೆ ಬರುವಷ್ಟರಲ್ಲಿ ಅಶ್ವಥ್ ಹೋಗಿಬಿಟ್ಟಿದ್ದಾರೆ. ಸೊ ಅದರ ನಂತರ ಸಂದರ್ಶನ ಬಂದಿರೋದು. ನಾನು ಆಗ ಹೇಳಿದ್ದೆಲ್ಲ ಸಂದರ್ಶನ ಬಂದಿರೋದು. ಅಲ್ಲಿ ಅದು ಮಾತಾಡ್ತಾ ಇರೋದು 22 ಲಕ್ಷ ಆಗಿದೆ. ಅದು ನಾವು ಆರಾಮಾಗಿದ್ದೇವೆ, ಮೇಲೆ ಏನೋ ಕಟ್ಟಿಬಿಟ್ಟು ಬಿಲ್ಡಿಂಗ್ ಕಟ್ಬಿಟ್ಟು ಬಾಡಿಗೆ ಕೊಡೋದಾ ಏನೋ, ಅದರಲ್ಲಿ ಜೀವನ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಅಣ್ಣ ಅಂತ ಹೇಳಿದರು. ಸೊ ಸಂದರ್ಶನಕ್ಕಾಗಿ ಕೆಲವು ಐಟಮ್ಗಳನ್ನು ಹಾಗೆ ತೆಗೆದಿಟ್ಟಿದ್ದೆ. ಯಾವುದು, ಅವರು ಬಳಸ್ತಿದ್ದ ಕೋಲು, ಅವರು ಬಳಸ್ತಿದ್ದ ಚೇರು, ಅವರ ಹಾಸಿಗೆ, ಅವರ ಹಾರ, ಅವರ ಫಲಕಗಳು ಎಲ್ಲ ರಾಶಿ ಹಾಕಿದ್ದೆ. ನಾನು ಒಂದು ಮಾತು ಅವ್ರ ಹತ್ರ ಕೇಳಿದೆ, ಶಂಕರ್ ಅಶ್ವಥ್ ಅವರು, ನಿನ್ನನ್ನು ಅಶ್ವಥ್ ಕರೀತಿದ್ದಿದ್ದು ಶಂಕರು ಅಂತ, ನನ್ನನ್ನು ಕರೀತಿದ್ದಿದ್ದು ಮಗ ಅಂತೇಳಿ. ಸೊ ಆಸ್ತಿ ಪಾಲು ಮಾಡಿಟ್ಟಿದ್ದಾರೆ ಗೊತ್ತು ನನಗೆ. ಅವರ ಮಿಸ್ಸಸ್ಸಿಗೆ 75%, ಅಂದರೆ ಇರುವ ಏನಿದೆಯೋ ಬ್ಯಾಂಕಿನಲ್ಲಿ ಅಕೌಂಟು ಅದರಲ್ಲಿ 70%, ಮಗನಿಗೆ 20%. ಯಾಕೆ ಹೀಗೆ ಅಂತ ಹೇಳಿದಾಗ ನಕ್ಬಿಟ್ಟ. ಅಥವಾ ಸ್ವಲ್ಪ ಹಾಗೇನೆ 20 ವರ್ಷಕ್ಕೆ ಗೊತ್ತಿತ್ತು ಮಗ ಖರ್ಚು ಮಾಡ್ತಾರೆ, ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಡ್ತಾನೆ ಅಂತೇಳಿ. ಸೊ ಆ ಪರ್ಸೆಂಟೇಜ್ ಹೇಳಿದ ಮೇಲೆ ನಾನು ಹೇಳಿದೆ, ಹಾಗಿದ್ರೆ ಈ ಮಗನಿಗೆ ಏನು ಕೊಡಲಿಲ್ವಾ ಅಂತೇಳಿ. ನಿಂಗೆ ಏನು ಬೇಕಣ್ಣ, ಬ್ಯಾಂಕಿನಲ್ಲಿ ಅಷ್ಟು ದುಡ್ಡು ತೊಗೊಂಡೋಗ್ಬಿಡು, ನಿಂದೆ ಅದು, ಇಲ್ಲಿ ಏನು ಬೇಕು ತಗೋ, ಈ ಮನೆ ಬೇಕಾ ತಗೋ, ಹಿಂಗೆಲ್ಲ ಮಾತಾಡ್ಲಿಕ್ಕೆ ಹೊರಟ. ಶಂಕರ್ ಅಶ್ವಥ್ ಮಾತಾಡೋ ಸ್ಟೈಲೇನೇ ಹಾಗೆ. ನನಗೆ ಆಶ್ಚರ್ಯ ಆಗೋಯ್ತು. ಏನು ಕೇಳೋದು, ಬ್ಯಾಂಕಿಗೆ ದುಡ್ಡು ಕೇಳೋದು? ಅಯ್ಯೋ, ನನ್ನ ಜಾಯಮಾನದಲ್ಲಿ ಅಂಥದ್ದಿಲ್ಲ. ಅಲ್ಲೇ ಒಂದಷ್ಟು ಇದೆಲ್ಲ ನೋಡಿದೆ. ಬೆತ್ತ, ಕೋಲು, ಚಪ್ಪಲಿ, ಅವರು ಬಳಸ್ತಿದ್ದ ಏನೇನು ವಸ್ತುಗಳಿದೆಯೋ ಅದೆಲ್ಲ ಅಲ್ಲಿತ್ತು. ಅದರಲ್ಲಿ ಒಂದು ನನಗೆ ಭಾರಿ ಇಷ್ಟ ಆಯಿತು. ಆ ವಸ್ತುವನ್ನು ತೆಗೆದೆ, ತೋರಿಸ್ತೀನಿ ನಿಮಗೆ. ಇದೇ ಆ ವಸ್ತು. ಅಶ್ವಥ್ ಅವರ ಕೊನೆಗಾಲದಲ್ಲಿ ಬಳಸ್ತಿದ್ದಂತಹ ಈ ಕ್ಯಾಪ್. ಶಂಕರ್, ಇದು ನನಗೆ ಬೇಕು ಅಂತ ಹೇಳಿದೆ. ಇಷ್ಟೇನಾ, ಇಷ್ಟೇ ಬೇಕಾ ಅಂತ ಹೇಳಿದರು. ನಾನು ಹಾಗೆ ತಗೊಂಡು ಅಲ್ಲೇ ಅವನ ಎದುರೇ ಹಾಕ್ಕೊಂಡೆ, ಈ ಕ್ಯಾಪ್ ಹಾಕ್ಕೊಂಡು ಇದು ಒಬ್ಬ ಪತ್ರಕರ್ತನಿಗೆ ಹಿರಿಯ ನಟರೊಬ್ಬರು ಆಸ್ತಿ ಪಾಲಾದಾಗ ಕೊಟ್ಟಂಥ ಭಾಗ ಅಂತೇಳಿ ಹೇಳಿದರು. ಸೊ ಇದು ನಾನು ಯಾವಾಗಲೂ ನನ್ನ ಜೊತೆಲೇ ಇಟ್ಟಿರ್ತೀನಿ. ಊರಿಗೆ ಹೋಗುವಾಗ ವಯ ಮೈಸೂರು ಹೋಗುವಾಗ ಇದು ತಲೆಯಲ್ಲಿ ಇಟ್ಟಿರ್ತೀನಿ. ಅಲ್ಲಿ ಮೈಸೂರು ಕಡೆ ಹೈವೇಲಿ ಹೋಗ್ತಾ ಇರುವಾಗ ಮೈಸೂರು ಸರಸ್ವತಿಪುರಂ ಕಡೆ ತಿರುಗಿ ನಮಸ್ಕಾರ ಆಗ್ತೀನಿ. ಇದು ನನ್ನ ಪ್ರತಿ ಸಲ ಊರಿಗೆ ಹೋಗುವಾಗ ನಾನು ಮಾಡ್ತಿರುವ ಒಂದು ಶ್ರದ್ಧಾಂಜಲಿ ನಮ್ಮ ಹಿರಿಯ ನಟರಿಗೆ. ಇದು ಒಂದು ನೆನಪುಗಳ ಮೆರವಣಿಗೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಂಥ ನೆನಪುಗಳ ಮೆರವಣಿಗೆ ನಡೀತಾನೇ ಇರ್ತದೆ. ನೀವು ಬನ್ನಿ ನನ್ನ ಜೊತೆ ಮೆರವಣಿಗೆಯಲ್ಲಿ ಭಾಗವೇ. ತುಂಬ ಇಂಟ್ರೆಸ್ಟಿಂಗ್, ತುಂಬ ಹೃದಯ ಹಿಂಡುವಂಥದ್ದು, ತುಂಬ ಖುಷಿ ಕೊಡುವಂಥದ್ದು ನೆನಪುಗಳು ನನ್ನ ಖಜಾನೆಯಲ್ಲಿದೆ. ನಾನು ಹೀಗೆ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ.
ನೀವು ಕೇಳಿ ಖುಷಿಪಟ್ಟರೆ ಆ ಖುಷಿ ನನಗೂ ಇರಲಿ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನೆನಪುಗಳ ಮೆರವಣಿಗೆ.